ಸೊ ಹೇಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಯುವ ನಿಧಿ ಅಪ್ಲಿಕೇಶನ್ ಹಾಕಿದ್ರಿ, ಸೊ ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇದ್ರಿ, ಬ್ರದರ್ ಅಮೌಂಟ್ ಬರ್ತಾ ಇಲ್ಲ, ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ರಿ. ಸೊ ಫೈನಲ್ ಆಗಿ 2-3 ದಿನಗಳ ಹಿಂದೆ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಸ್ನೇಹಿತರೆ. ಸ್ವಲ್ಪ ಜನ ವಿದ್ಯಾರ್ಥಿಗಳಿಗೆ 2 ದಿನದ ಹಿಂದೆ ಆಗಿದೆ, ನಿನ್ನೆ ಸ್ವಲ್ಪ ಜನಕ್ಕಾಗಿದೆ, ಇವತ್ತು ಸ್ವಲ್ಪ ಜನಕ್ಕೆ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ. ಅಂದರೆ ಡೈರೆಕ್ಟಾಗಿ ಅವರ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಕೂಡ ಜಮಾ ಆಗಿದೆ ಸ್ನೇಹಿತರೆ. ಓಕೆ, ಇಲ್ಲಿ ತುಂಬ ಜನ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದಿಲ್ಲ. ಓಕೆ, ಯಾಕೆ ಅಮೌಂಟ್ ಬಂದಿಲ್ಲ, ಮುಂದಿನ ತಿಂಗಳು ಕೂಡ ಬರುತ್ತಾ ಇಲ್ವಾ, ಅಮೌಂಟ್ ಬರಬೇಕಂದ್ರೆ ಏನು ಮಾಡಬೇಕು, ಮತ್ತು ಇವಾಗ ಯಾರಿಗೆಲ್ಲ ಅಮೌಂಟ್ ಬಂದಿದೆ ನೆಕ್ಸ್ಟ್ ಮಂತ್ ಅವರಿಗೆ ಅಮೌಂಟ್ ಬರಬೇಕಂದ್ರೆ ಏನು ಮಾಡಬೇಕು. ಸೊ ಪ್ರತಿಯೊಂದು ಯುವ ನಿಧಿ ಬಗ್ಗೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲ ಡೌಟ್ನ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಜಸ್ಟ್ ಈ ಒಂದು ವಿಡಿಯೋ 4-5 ನಿಮಿಷ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾರೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದೆ ಬರುವಂಥ ಯಾವುದೇ ಒಂದು ಯುವ ನಿಧಿ ಬಗ್ಗೆ ಹೊಸದಾಗಿ ಅಪ್ಡೇಟ್ ಆಗಿರ್ಬೋದು, ಅಮೌಂಟ್ ಯಾವ ಒಂದು ಡೇಟ್ಗೆ ಬರುತ್ತೆ, ಯಾವಾಗ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಅಂತೇಳಿ ಪ್ರತಿಯೊಂದು ನ್ಯೂಸ್ಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ವಿಡಿಯೋ ಕೂಡ ಇಷ್ಟ ಆದರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಸ್ನೇಹಿತರೆ. ಆಯ್ತಾ ಲೈಕು? ಓಕೆ, ಇಲ್ಲಿ ನೋಡೋಣ. ಇವಾಗ ಒಂದೊಂದಾಗಿ ಟಾಪಿಕ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ಬೋದು ತುಂಬ ಜನ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದಿಲ್ಲ. ಓಕೆ, ಯಾಕೆ ಬಂದಿಲ್ಲ ಅಂತೇಳಿ 1-2-3 ರೀಸನ್ ಹೇಳ್ತೀನಿ, ಸೊ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇಲ್ಲಿ ಫಸ್ಟ್ ಬಂದುಬಿಟ್ಟು ನೋಡ್ಬೋದು, ನಿಮಗೆ ಅಮೌಂಟ್ ಬಂದಿಲ್ಲ ಅಂತಂದರೆ ನಿಮ್ಮದು ಡಿಗ್ರಿ ರಿಸಲ್ಟ್ ಬಂದು 6 ತಿಂಗಳಿಗಿಂತ ಕಡಿಮೆ ಆಗಿರಬಹುದು. ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ 6 ತಿಂಗಳಿಗಿಂತ ಜಾಸ್ತಿ ಆಗಿದ್ದರೂ ಕೂಡ ನೀವು DDPI ಆಫೀಸ್ಗೆ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಬಂದಿರಲ್ಲ ಸ್ನೇಹಿತರೆ. ಅಂದರೆ ಅಪ್ಲಿಕೇಶನ್ ಹಾಕಿದ ಮೇಲೆ DDPI ಆಫೀಸ್ಗೆ ಹೋಗಿ ನಿಮ್ಮದು SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಇನ್ಕಮ್ ಕಾಸ್ಟು, ಆಧಾರ್ ಕಾರ್ಡು ಮತ್ತು ಡಿಗ್ರಿ ಯಾವುದಾದ್ರೂ ಒಂದು ಸೆಮ್ ಮಾರ್ಕ್ಸ್ ಕಾರ್ಡು, ಇವೆಲ್ಲ ಡಾಕ್ಯುಮೆಂಟ್ ಹೋಗಿ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಬಂದರೆ ಅಂಥವ್ರಿಗೂ ಕೂಡ ಅಮೌಂಟ್ ಬಂದಿದೆ. ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಡು ಬಂದಿಲ್ಲ ಅಂತಂದರೆ ನಿಮಗೆ ಅಮೌಂಟ್ ಕೂಡ ಆಲ್ಮೋಸ್ಟ್ ಸ್ಯಾಂಕ್ಷನ್ ಆಗಿರಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾರೆಲ್ಲ ಮಿಸ್ಟೇಕ್ ಮಾಡಿದ್ದಾರೆ, ಅಂದರೆ ಯಾರೆಲ್ಲ ವಿದ್ಯಾರ್ಥಿಗಳು ಅಲ್ಲಿ ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ಮತ್ತು PUC ಮಾರ್ಕ್ಸ್ ಕಾರ್ಡ್ ಸ್ಕ್ಯಾನ್ ಮಾಡಿ ನಿಮ್ಮದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅಪ್ಲಿಕೇಶನ್ ಹಾಕಬೇಕಾದ್ರೆ. ಸೊ ಅಲ್ಲಿ ಕರೆಕ್ಟಾಗಿ ಕ್ಲಿಯರ್ ಆಗಿರುವಂಥ ಡಾಕ್ಯುಮೆಂಟ್, ಅಂದರೆ ಕೆಲವೊಬ್ಬರು ಜೆರಾಕ್ಸ್ ಕಾಪಿ ಅಂದರೆ ಕಾಪಿ ಕ್ಲಿಯರ್ ಆಗಿರಲ್ಲ, ಸೊ ಹಾಗೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ನ ಮಾಡಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಆಟೋಮೆಟಿಕ್ಕಾಗಿ ಒಂದು ವೆರಿಫಿಕೇಷನ್ ಕೂಡ ಆಗಿರಲ್ಲ, ಅಂಥವ್ರಿಗೆ ಅಮೌಂಟ್ ಕೂಡ ಬಂದಿರಲ್ಲ ಸ್ನೇಹಿತರೆ. ಸೊ ಅಂಥ ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾಯಿದ್ದಾರೆ, ಬ್ರದರ್ ನಮ್ಮ ಸ್ನೇಹಿತರಿಗೆಲ್ಲ ಅಮೌಂಟ್ ಬಂದಿದೆ, ನನಗೆ ಬಂದಿಲ್ಲ, ಯಾಕೆ ಬಂದಿಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಬಂದಿದೆ, ನನಗೆ ನೆಕ್ಸ್ಟ್ ಮಂತ್ ಬರುತ್ತಾ ಇಲ್ವಾ ಅಂತೇಳಿ ತುಂಬ ಜನ ಕೇಳ್ತಾಯಿದ್ರಿ. ಸೊ ಮತ್ತು ತುಂಬ ಜನ ಬಂದುಬಿಟ್ಟು ಸೆಲ್ಫ್ ಡಿಕ್ಲೇಷನ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಅಂದರೆ ಇವಾಗ ಯಾರಿಗೆಲ್ಲ ಅಮೌಂಟ್ ಬಂದಿದೆ ತುಂಬ ಜನ ಬಂದುಬಿಟ್ಟು ಬ್ರದರ್ ಸೆಲ್ಫ್ ಡಿಕ್ಲೇಷನ್ ಆಗ್ತಾಯಿಲ್ಲ, ನೆಕ್ಸ್ಟ್ ಮಂತ್ ಜುಲೈ ಮಂತಿನ ಅಮೌಂಟ್ ಯಾವಾಗ ಬರುತ್ತೆ, ಜೂನ್ ಮಂತಿನ ಅಮೌಂಟ್ ಯಾವಾಗ ಬರುತ್ತೆ, ಡಿಕ್ಲೇಷನ್ ಮಾಡ್ತಾಯಿದ್ದೀನಿ ಆಗ್ತಾಯಿಲ್ಲ, ಇವಾಗ 1 ಮಂತಿನ ಅಮೌಂಟ್ ಅಷ್ಟೇ ಬಂದಿದೆ ಅಂತೇಳಿ ತುಂಬ ಜನ ಮತ್ತೆ ಸೆಲ್ಫ್ ಡಿಕ್ಲೇಷನ್ ಮಾಡ್ತಾಯಿದ್ದಾರೆ. ಸೊ ಅವರು ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮೆಸೇಜ್ ಕೂಡ ಬಂದಿತ್ತು. ಅಂದರೆ ಮೊದಲೆಲ್ಲ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇಷನ್ ಮಾಡಬೇಕಾಗಿತ್ತು, ಬಟ್ ಇವಾಗ 1-2 ತಿಂಗಳ ಹಿಂದ್ಗಡೆ ಪ್ರತಿ 3 ತಿಂಗಳಿಗೆ ಒಂದು ಸಾರಿ ಒಂದು ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾಕೆ ಈ ರೀತಿ ಅಪ್ಡೇಟ್ ತಂದಿದ್ದಾರೆ ಅಂತಂದರೆ ನೋಡೋದಾದರೆ ಪ್ರತಿ ತಿಂಗಳು ಕೆಲವೊಂದು ವಿದ್ಯಾರ್ಥಿಗಳು ಸೆಲ್ಫ್ ಡಿಕ್ಲೇಷನ್ ಮಾಡೋದನ್ನು ಮರೆತು ಬಿಡ್ತಿದ್ರು. ಸೊ ಆದ್ದರಿಂದ 1 ತಿಂಗಳು ಸೆಲ್ಫ್ ಡಿಕ್ಲೇಷನ್ ಮಾಡಿದರೆ ನಿಮಗೆ 3 ತಿಂಗಳು ಕಂಟಿನ್ಯೂ ಆಗಿ ಹಣ ಕೂಡ ಸ್ಯಾಂಕ್ಷನ್ ಮಾಡ್ತೀವಿ ಅಂತೇಳಿ ಈ ಒಂದು ಅಪ್ಡೇಟ್ನ ತಂದಿದ್ದಾರೆ. ಸೊ ಇಲ್ಲಿ ಕೇರ್ಫುಲ್ಲಾಗಿ ನೋಡ್ತಾ ಇರಬೇಕು ಸ್ನೇಹಿತರೆ. ಯಾರೆಲ್ಲ ವಿದ್ಯಾರ್ಥಿಗಳು ಏನು ಸೆಲ್ಫ್ ಡಿಕ್ಲೇಷನ್ ಆನ್ ಆಗುತ್ತೆ ಅವಾಗ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡಲಿಲ್ಲಪ್ಪ ಅಂತ ನೋಡೋದಾದರೆ 3 ತಿಂಗಳು ಕಂಟಿನ್ಯೂ ಆಗಿ ನಿಮಗೆ ಹಣ ಬರಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸೆಲ್ಫ್ ಡಿಕ್ಲೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವ ರೀತಿ ಒಂದು ಡಿಕ್ಲರೇಷನ್ ಮಾಡಬೇಕು, ಹಿಂದಿನ ತಿಂಗಳು ಯಾವ ರೀತಿ ಡಿಕ್ಲೇಷನ್ ಮಾಡಿದ್ರಿ ಮತ್ತು ಇವಾಗ 3 ತಿಂಗಳಾದಮೇಲೆ ಏನು ಡಿಕ್ಲೇಷನ್ ಸ್ಟಾರ್ಟ್ ಆಗುತ್ತೆ ಆವಾಗ ಯಾವ ರೀತಿ ಡಿಕ್ಲರೇಷನಲ್ಲಿ ಚೇಂಜಸ್ ಆಗಿರುತ್ತೆ. ಸೊ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡೋದಾದ್ರೆ ಡಿಕ್ಲರೇಷನ್ ಇವಾಗ ಯಾರೂ ಮಾಡೋಕ್ಕೆ ಹೋಗಬೇಡಿ, ಮಾಡೋಕ್ಕೆ ಹೋದ್ರೂ ಕೂಡ ನಿಮ್ಮದಲ್ಲಿ ಡಿಕ್ಲರೇಷನ್ ಆಗಲ್ಲ. ಇವಾಗ ನೆಕ್ಸ್ಟ್ ಯಾವಾಗ ಡಿಕ್ಲರೇಷನ್ ಆಗ್ಬೋದು, ಅಂದರೆ ನೆಕ್ಸ್ಟ್ ಡಿಕ್ಲರೇಷನ್ ಯಾವಾಗ ಮಾಡಬೇಕು ಅಂತ ನೋಡೋದಾದರೆ ಆಗಸ್ಟ್ 1ನೇ ತಾರೀಕಿಂದ ಆಗಸ್ಟ್ 25ನೇ ತಾರೀಕಿನ ಒಳಗಾಗಿ ನೀವು ಡಿಕ್ಲರೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ, ಆವಾಗ ಡಿಕ್ಲರೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂದರೆ ಇವಾಗೆಲ್ಲ ಯಾರಿಗೆಲ್ಲ ಅಮೌಂಟ್ ಬಂದಿದೆ, 1 ತಿಂಗಳ ಅಮೌಂಟ್ ಆಗಿರ್ಬೋದು, 2 ತಿಂಗಳ ಅಮೌಂಟ್ ಆಗಿರ್ಬೋದು, ಯಾರಿಗೆಲ್ಲ ಇವಾಗ ಈ ಒಂದು ವಾರದಲ್ಲಿ ಸ್ಯಾಂಕ್ಷನ್ ಆಗಿದೆ, ಸೊ ಇವಾಗ ಜೂನ್ ತಿಂಗಳಲ್ಲಿ ಕೂಡ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ, ಜುಲೈ ತಿಂಗಳಲ್ಲಿ ಕೂಡ ಸೆಲ್ಫ್ ಡಿಕ್ಲೇಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅಂದರೆ ಈ ತಿಂಗಳು ಮತ್ತು ಮುಂದಿನ ತಿಂಗಳು ಆಟೋಮೆಟಿಕ್ಕಾಗಿ ನಿಮಗೆ ಹಣ ಕೂಡ ಬರುತ್ತೆ. ಓಕೆ, ಎಕ್ಸ್ಪೆಕ್ಟೆಡ್ ಈ ತಿಂಗಳ ಅಂದರೆ ಜೂನ್ ತಿಂಗಳ ಹಣ ಯಾವಾಗ ಬರ್ಬೋದು ಅಂತ ನೋಡಿದರೆ ಓಕೆ ನೋಡ್ಬೋದು, ಇಲ್ಲಿ 20ನೇ ತಾರೀಕಿಂದ 25ನೇ ತಾರೀಕಿನ ಆಸ್ಪಾಸಲ್ಲಿ ಈ ಒಂದು ಹಣ ಕೂಡ ಸ್ಯಾಂಕ್ಷನ್ ಆಗುವಂಥ ಸಾಧ್ಯತೆ 99% ಇದೆ ಸ್ನೇಹಿತರೆ. ಜೂನ್ ತಿಂಗಳ ಹಣ ಹೇಳ್ತಾ ಇರೋದು ನಾನು.
ಮತ್ತು ಏನು ನೋಡ್ಬೋದು ಡಿಕ್ಲೇಷನ್ ಯಾರು ಕೂಡ ಇವಾಗ ಟ್ರೈ ಕೂಡ ಮಾಡೋಕ್ಕೆ ಹೋಗಬೇಡಿ, ಸ್ಟೇಟಸ್ ಕೂಡ ಚೆಕ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಿಮ್ಮದು ಡಿಕ್ಲೇಷನ್ ಸ್ಟಾರ್ಟ್ ಆಗೋದು ಆಗಸ್ಟ್ 1ನೇ ತಾರೀಕಿಂದ ಆಗಸ್ಟ್ 25ನೇ ತಾರೀಕು ಡಿಕ್ಲೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೇನಾದರೂ ಡಿಕ್ಲೇಷನ್ ಸ್ಟಾರ್ಟ್ ಆದರೆ ಅವಾಗ ನಾನು ಇನ್ಫಾರ್ಮೇಷನ್ ಮಾಡ್ತೀನಿ. ಮತ್ತು ಪ್ರತಿಯೊಬ್ಬರು ಕೂಡ ಆದಷ್ಟು ನಾನು ಮೊದಲಿಂದನೂ ಕೂಡ ಹೇಳ್ತಾ ಬರ್ತೀನಿ, ಯಾವಾಗ ಡಿಕ್ಲೇಷನ್ ಸ್ಟಾರ್ಟ್ ಆಗುತ್ತೆ, ಇವಾಗ ಎಕ್ಸಾಂಪಲ್ ಆಗಿ ಆಗಸ್ಟ್ 1ನೇ ತಾರೀಕಿಂದ ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 1ನೇ ತಾರೀಕಿಂದ ಆಗಸ್ಟ್ 10ನೇ ತಾರೀಕಿನ ಒಳಗಾಗಿನೇ ನೀವು ಸೆಲ್ಫ್ ಡಿಕ್ಲೇಷನ್ ಮಾಡಿಕೊಂಡ್ರೆ ಬೆಸ್ಟ್ ಸ್ನೇಹಿತರೆ. ಯಾವುದೇ ರೀತಿಯಾಗಿ ಅಂತ ತೊಂದರೆ ಕೂಡ ಆಗಲ್ಲ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ 25ನೇ ತಾರೀಕಿನವರೆಗೂ ಕೊನೆಯ ಲಾಸ್ಟ್ ಟೈಮ್ ಇರುತ್ತೆ. ಓಕೆ 25ನೇ ತಾರೀಕು ಮಾಡ್ತೀನಿ, 24ನೇ ತಾರೀಕು ಮಾಡ್ತೀನಿ, ಅಮೌಂಟ್ ಬರುತ್ತೆ ಅಂತೇಳಿ ತುಂಬ ಜನ ಲೇಟಾಗಿ ಡಿಕ್ಲೇಷನ್ ಮಾಡಿದರೆ ಆಲ್ಮೋಸ್ಟ್ ಒಂದು 70 to 80% ಅವರಿಗೆ ಹಣ ಕೂಡ ಸ್ಯಾಂಕ್ಷನ್ ಆಗುವಂಥ ಸಾಧ್ಯತೆ ಇರಲ್ಲ. ಸ್ಯಾಂಕ್ಷನ್ ಆದರೂ ಕೂಡ ಲೇಟಾಗಿ ಆಗ್ಬೋದು, ಕೆಲವೊಂದು ಟೈಮ್ ಆಗದೇನೂ ಇರ್ಬೋದು ಸ್ನೇಹಿತರೆ. ಓಕೆ, ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮತ್ತು ತುಂಬ ಜನ ವಿದ್ಯಾರ್ಥಿಗಳಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ, DDP ಆಫೀಸ್ಗೆ ಹೋಗಿ ಅಲ್ಲಿ ಡಾಕ್ಯುಮೆಂಟ್ ಕೂಡ ವೆರಿಫಿಕೇಷನ್ ಮಾಡ್ಕೊಂಡು ಬಂದಿರ್ತಾರೆ, ಕರೆಕ್ಟಾಗಿ ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ, ಅವ್ರ ಸ್ನೇಹಿತರಿಗೆಲ್ಲ ಅಮೌಂಟ್ ಬಂದಿರುತ್ತೆ, ಬಟ್ ಅವ್ರಿಗೆ ಬಂದಿರಲ್ಲ ಅಂತ ನೋಡೋದಾರೆ ಏನು ಪ್ರಾಬ್ಲಮ್ ಇರ್ಬೋದು, ಮೇನ್ ಪ್ರಾಬ್ಲಮ್ ಅಂತ ನೋಡೋದಾರೆ ನೀವು ಒಂದು ಸಾರಿ ಬ್ಯಾಂಕ್ ಅಕೌಂಟಿಗೆ ಹೋಗಿ ನಿಮ್ಮ ಒಂದು ಬ್ಯಾಂಕ್ ಯಾವುದೋ ಒಂದು ಪಾಸ್ಬುಕ್ ಇರುತ್ತೆ, ಆ ಒಂದು ಬ್ಯಾಂಕ್ಗೆ ಹೋಗಿ ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಜನದ್ದು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲದೆ ಇರೋ ಕಾರಣದಿಂದಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಹಣ ಕೂಡ ಅವರೊಂದು ಬ್ಯಾಂಕ್ ಅಕೌಂಟ್ಗೆ ಸ್ಯಾಂಕ್ಷನ್ ಆಗಿಲ್ಲ. ಸೊ ವಿದ್ಯಾರ್ಥಿಗಳು ಬಂದುಬಿಟ್ಟು ನನಗೆ ಅಮೌಂಟ್ ಬಂದಿಲ್ಲ ಅಂತೇಳಿ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ನಮ್ಮ ಸ್ನೇಹಿತರಿಗೆಲ್ಲ ಬಂದಿದೆ, ನನಗೆ ಬಂದಿಲ್ಲ, ನನಗೆ ಮಾತ್ರ ಬಂದಿಲ್ಲ, ಯಾಕೆ ಬಂದಿಲ್ಲ ಅಂತೇಳಿ ಸುಮ್ಮನೆ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ಸೊ ಒಂದು ಸರಿ ಬ್ಯಾಂಕಿಗೆ ಹೋಗಿ ಅಲ್ಲಿ ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸು ತೊಗೊಂಡು ಹೋಗಿ ನಿಮ್ಮದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಇದೆಯಾ ಇಲ್ವಾ ಅಂತೇಳಿ ಒಂದು ಸರಿ ಕರೆಕ್ಟಾಗಿ ಚೆಕ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಬಂದ್ಬಿಟ್ಟು ನಮ್ಮ ಸ್ನೇಹಿತರಿಗೆಲ್ಲ 6,000 ಹಣ ಬಂದಿದೆ, ನನಗೆ 3,000 ಹಣ ಬಂದಿದೆ ಅಂತೇಳಿ ಸ್ವಲ್ಪ ಜನ ಕೂಡ ಕೇಳ್ತಾ ಇದ್ರಿ. ಸೊ ಇಲ್ಲಿ ನೋಡ್ಬೋದು ಕೆಲವೊಂದು ವಿದ್ಯಾರ್ಥಿಗಳು ಬಂದ್ಬಿಟ್ಟು ಯಾರೆಲ್ಲ ಒಂದು DDP ಆಫೀಸ್ಗೆ ಬೇಗ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಂಬಂದಿರ, ಮತ್ತು ನಿಮ್ಮದು ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿರ್ತೀರ. ಮತ್ತು ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ ಯಾರೆಲ್ಲ ವಿದ್ಯಾರ್ಥಿಗಳು 1 ತಿಂಗಳು ಮುಂಚೆ ಹಾಕಿರ್ತೀರ, ಸ್ವಲ್ಪ ಜನ ಲೇಟಾಗಿ ಹಾಕಿರ್ತಾರೆ. ಸೊ ಅಂಥವ್ರದ್ದು ಕೂಡ ಅಮೌಂಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಸ್ನೇಹಿತರೆ. ಓಕೆ, ಇವಾಗೆಲ್ಲ ಅಮೌಂಟ್ ಯಾರಿಗೆಲ್ಲ ಬಂದಿದೆ, ಸೊ ಯಾರು ಟೆನ್ಷನ್ನೇ ಮಾಡ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಮಂತಿಂದ ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ನೇಹಿತರಿಗೆ ಯಾವಾಗ ಬರುತ್ತೆ ಆವಾಗಲೇ ನಿಮಗೂ ಕೂಡ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಸ್ನೇಹಿತರೆ. ಯಾವುದೇ ರೀತಿ ಟೆನ್ಷನ್ನೇ ಮಾಡ್ಕೊಳಕ್ಕೆ ಹೋಗಬೇಡಿ, ಆಟೋಮೆಟಿಕ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಮತ್ತು ಆದಷ್ಟು ಪ್ರತಿಯೊಬ್ಬರು ಕೂಡ 1ನೇ ತಾರೀಕಿಂದ 12 ಅಥವಾ 13ನೇ ತಾರೀಕಿನ ಒಳಗಾಗಿ ಸೆಲ್ಫ್ ಡಿಕ್ಲೇಷನ್ ಮಾಡೋಕ್ಕೆ ಟ್ರೈ ಮಾಡಿ. ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ಆದಷ್ಟು ಬೇಗನೆ ಇವತ್ತು ಎಕ್ಸಾಂಪಲ್ ಆಗಿ ಇವತ್ತು ಸೆಲ್ಫ್ ಡಿಕ್ಲೇಷನ್ ಸ್ಟಾರ್ಟ್ ಆಯಿತು ಅಂತ ನೋಡೋದಾದರೆ 1 ವಾರದಲ್ಲಿ ನೀವು ಡಿಕ್ಲೇಷನ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಯಾವುದೇ ರೀತಿ ತೊಂದರೆ ಕೂಡ ಆಗಲ್ಲ. ಹಾಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಪ್ರತಿಯೊಂದು ಮಾಹಿತಿ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆ, ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನಿಮಗೆ ಅಮೌಂಟ್ ಬಂದಿದೆಯಲ್ಲ ಅಂತೇಳಿ ಕಮೆಂಟ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ನೋಡಿದ ಮೇಲೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ಉಪಯುಕ್ತವಾಗಿರುವಂಥ ಮಾಹಿತಿ ಅವ್ರಿಗೂ ಕೂಡ ಗೊತ್ತಾಗಲಿ. ಹಾಗೆ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೂಡ ನಾನು ಪಿನ್ ಮಾಡಿರ್ತೀನಿ. ಸೊ ಪ್ರತಿಯೊಬ್ಬರು ಟೆಲಿಗ್ರಾಮ್ಗೆ ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ. ಸೊ ವಾಟ್ಸಪ್ ಮತ್ತು ಟೆಲಿಗ್ರಾಮ್ಗೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.